ಸರ್ ನಾವು ಕೋರ್ಟ್ಗೆ ಮನವರಿಕೆ ಏನು ಮಾಡಿಕೊಟ್ಟು ಅಂದರೆ, ಇವರು ಹೇಳಿದರು ಇದು ದರ್ಶನ್ ಸರ್ ಅವರ ಪರ್ಸ್ನಲ್ ಲೈಫ್ಗೆ ಎಲ್ಲೋ ಹತ್ರ ಆಗ್ತಾ ಇದೆ, ಕೆಲವು ಸೀನ್ಗಳು ಮತ್ತು ಫಸ್ಟ್ ಲುಕ್ಕಲ್ಲಿ ಏನು ಇದೆ ಅದೆಲ್ಲ ಅಂತ ಹೇಳಿ ನಾವು ಕೋರ್ಟ್ ಮನವರಿಕೆ ಮಾಡ್ದೋ. ಸೊ ಈ ಆಲ್ರೆಡಿ ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ, ಸೆನ್ಸಾರ್ ನೋಡಿ ನಮಗೆ ಯು ಬಾರ್ ಎ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನೇನು ಫಿಕ್ಷನಲ್ ಅಂತ ಇದರಲ್ಲಿ ಡಿಸ್ಕ್ಲೈಮರಲ್ಲಿ ಹಾಕ್ತೀವಿ, ಹಾಗಾಗಿ ಅದು ಬರೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಜೊತೆಗೆ ಇಲ್ಲೇನಾಗುತ್ತೆ ಅಂದರೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ದರ್ಶನ್ ಸರ್ ಅವರು ವಕಾಲತ್ಗೆ ಸಿಗ್ನೇಚರ್ ಹಾಕಿರ್ತಾರೆ, ಕ್ಲೈಂಟ್ಗಲ್ಲಿ ಯಾವುದಿಗೂ ಪೇಜಲ್ಲಿ ಇರಲಿಲ್ಲ. ನಾವು ಟೆಕ್ನಿಕಲ್ ಗ್ರೌಂಡ್ಸ್ ಅದೊಂದು ಹಿಡ್ದು, ಸೊ ಹಾಗಾಗಿ ಆ ಗ್ರೌಂಡ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಟೆಕ್ನಿಕಲ್ ಗ್ರೌಂಡ್ಸ್ ಸೋ ಮೆನಿ ಮಿಸ್ಟೇಕ್ ಇದೆ. ಈಗ ಸೆಕ್ಷನ್ 80 ಕೆಳಗಡೆ ಸೆನ್ಸಾರ್ ಬೋರ್ಡ್ವರೆಗೆ ಫಸ್ಟೇ ನೋಟಿಸ್ ಕೊಡಬೇಕಾಯಿತು, ಅದನ್ನು ಕೂಡ ಅವ್ರು ಕೊಟ್ಟಿರಲಿಲ್ಲ. ಸೊ ಆ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸೊ ಕೋರ್ಟು ಟೆಕ್ನಿಕಲ್ ಗೌರ್ಮೆಂಟಲ್ಲಿ ಇವರು ಮಾಡಿರೋಂಥದ್ದು ಈಗ ಸದ್ಯಕ್ಕೆ ನಮ್ಮ ಅವ್ರು ಏನು ಸ್ಟೇ ತೊಗೊಂಡಿದ್ರು ಒಂದು ಹೈಯೆ ಹಾಕಿ ಸಿನಿಮಾ ಎಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂತ ಅದು ತೆರವುಗೊಳಿಸಿದೆ. ಇಲ್ಲ, ಅವ್ರು ಕೇಳಿದ್ರು ಸರ್, ಅವರ ವಕೀಲರು, ಹಿರಿಯ ವಕೀಲರು ಅವರು ನೇಮಕ ಮಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಅವ್ರನ್ನ ಹಿರಿಯ ವಕೀಲರನ್ನ ನೇಮಕ ಮಾಡಿದ್ರು ಅವರನ್ನು ಕೂಡ. ಸೊ ಅವರು ವಾದ ಮಾಡಿದ್ರು. ನಮ್ಮದಿತ್ತು, ನಾವು ಒಂದು ಕಾಲ್ಪನಿಕ ಕಥೆ ಅಂತ ಮಾಡಿದಾಗ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕೋರ್ಟಲ್ಲಿ ಅವರು ಹೇಳಿದ್ರು, ಸಿನಿಮಾ ತೋರಿಸಿ ಅಂತ. ನಾವು ಕಾಲ್ಪನಿಕ ಕಥೆ ಸೆನ್ಸರ್ ಇದೆ, ನಾವು ತೋರಿಸೋ ಅವಶ್ಯಕತೆ ಇಲ್ಲ, ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿದೆ. ಹೌದು ಸರ್, ಅದು ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿದ್ದು ಸರ್, ಎಲ್ಲಿ ಬೇಕಾದರೂ ಹೋಗ್ಬೋದು ಸರ್. ಅದು ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ, ಡೆಫಿನೆಟ್ಲಿ ಇಲ್ಲ ಸರ್, ಅದು ಅವ್ರ ರೈಟ್ಸ್ ಇದೆ, ಎಲ್ಲಿ ಬೇಕಾದರೂ ಹೋಗ್ಬೋದು, ನಾವು ಹೋಗ್ಬೋದು ಸರ್. ಅಲ್ಲಲ್ಲ, ಅದು ಹೇಗೆ ಹೇಳೋಕ್ಕಾಗುತ್ತೆ ಸರ್? ಅವರ ಈಗ ನಮಗೆ ನಾವು ಅಲ್ಲಲ್ಲ, ಅದನ್ನ ನಾನು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ ಸರ್? ಅದು ಮಾಡೋಕ್ಕಾಗೋದಿಲ್ಲ ಸರ್. ಅವರು ಈಗ ನಾವು ಕೋರ್ಟಲ್ಲಿ ಕೆಲವು ಹೇಳಿದ್ದೀವಿ, ಯಾವುದೇ ಒಬ್ಬ ವ್ಯಕ್ತಿಯ ತೇಜೋವಧೆ ಈ ಸಿನಿಮಾದಲ್ಲಿ ಇಲ್ಲ ಅಂತ ಎಲ್ಲನೂ ನಮ್ಮ ಆರ್ಗ್ಯುಮೆಂಟ್ಸಲ್ಲಿ ಹೇಳಿದ್ದಾರೆ ನಮ್ಮ ವಕೀಲರು. ಹಾಗಾಗಿ ಅವ್ರಿಗೆ ಮನವರಿಕೆ ಆಗ್ಬೋದು, ಒಂದು ಕನ್ನಡ ಸಿನಿಮಾ, ಅವರು ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇದೆ ಸರ್. ಅದು ನಾವು ಅದಕ್ಕೆ ಅಲ್ಲ, ಈಗ ಆಲ್ರೆಡಿ ನಾವು KVT ಹಾಕಿದ್ದೀವಿ. ಸೊ ನಾವು ನಮ್ಮ ಲೀಗಲ್ ಟೀಮ್ ಜೊತೆನೂ ಮಾಡಿದ್ದೇವೆ. ಸೊ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ, ಅವರು ಹೋಗಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇಲ್ಲ ಸರ್, ನಾವು KVT ಹಾಕಿದ್ದೇವೆ. ಅಲ್ಲ, ಈಗ ನಾವು ಏನಂದ್ರೆ, ನಮಗೆ ಯಾರು ಕೂಡ ಅವ್ರ ಕಡೆಯಿಂದ ತೋರಿಸಿ ಅಂತ ಹೇಳಿಲ್ಲ. ತೋರಿಸ್ರೆ ಖಂಡಿತ ನಾವು ಸಿನಿಮಾ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತೀವಿ, ಅದರಲ್ಲೇನು ಇಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಅದನ್ನು ನಾವು ತೆರವುಗೊಳಿಸಿದ್ದೀವಿ ಸರ್, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಸರಿ ಸರ್. ಇಲ್ಲ, ನಾವು ನಮ್ಮ ವಕೀಲರ ಜೊತೆ ಎಲ್ಲ ಮಾತಾಡಿದ್ದೇವೆ, KVT ಹಾಕೊಂಡಿದ್ದೀವಿ. ಭವಿಷ್ಯ ಮುಂದಕ್ಕೆ ಸ್ಟೇ ಸಿಗಲ್ಲ ಅನ್ಕೊತೇವೆ, ಅವರೂ ಹೋಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಸೊ ಇಲ್ಲ, ಶೋ ತೋರಿಸೋದಕ್ಕೆ ನಾವು ರೆಡಿ ಇದ್ದೀವಿ ಸರ್, ಅವ್ರು ಬರಬೇಕಲ್ಲ ಸರ್. ಅಲ್ಲ ಅಲ್ಲ, ನಾವು ಅವ್ರು ಬರ್ತೀವಿ ಅಂದರೆ ಖಂಡಿತ ತೋರಿಸ್ತೀವಿ. ನಮ್ಮ ಹೀರೋ ಸರನ್ನು ಕೂಡ ಕೆಲವ್ರ ಜೊತೆ ಮಾತಾಡಿದಾರಂತೆ. ಸೊ ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ಪ್ರೊಡ್ಯೂಸರು. ಸೊ ಅವರು ಡಿಸೈಡ್ ಮಾಡಿ ಅಂದರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಸರ್, ಆ್ಯಸ್ ಆನ್ ಡೈರೆಕ್ಟರ್. ಸೊ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಸರ್.